ನಾನು ಓಂ ಪ್ರಕಾಶ್ ಮುನ್ನೂರ್, ಕಲಬುರಗಿ ಜಿಲ್ಲಾ ವರದಿಗಾರ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಆಪ್ತ ಕಾಂಗ್ರೆಸ್ ಮುಖಂಡ ಅರವಿಂದ್ ಚವ್ಹಾಣ್ ಅವರ ಕಿರುಕುಳಕ್ಕೆ ಬೇಸತ್ತು ಗುತ್ತಿಗೆದಾರರೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ರಟ್ಕಲ್ ಗ್ರಾಮದಲ್ಲಿ ನಡೆದಿರುವಂತದ್ದು. ಖಾದೀರ್ ಪಾಷಾ ಅನ್ನುವಂತಹ ವ್ಯಕ್ತಿ ಜಮೀನಿನಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವಂತದ್ದು. ಅರವಿಂದ್ ಚವ್ಹಾಣ್ ಅನ್ನುವಂತ ವ್ಯಕ್ತಿಯ ಬಳಿ ಏನು ಆತ ಸಬ್ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದ. ಸಾಕಷ್ಟು ಹಣವನ್ನ ಹಾಕಿ ಕೆಲಸವನ್ನ ಮಾಡಿರುವಂತದ್ದು. ಸುಮಾರು 15ರಿಂದ 16 ಲಕ್ಷ ರೂಪಾಯಿ ಹಣವನ್ನ ಹಾಕಿ ಏನು ಆ ಒಂದು ಕೆಲಸ ಮಾಡಿರುವಂತದ್ದು. ಆದ್ರೆ ಆ ಕೆಲಸದ ಹಣವನ್ನ ಕೇಳಿದಕ್ಕೆ ಕಾಂಗ್ರೆಸ್ ಮುಖಂಡ ಅರವಿಂದ್ ಚವ್ಹಾಣ್ ಮತ್ತೆ ಆತನ ಅಳಿಯ ಅಮಿತ್ ರಾಠೋಡ್ ಅವರಿಬ್ಬರಿಗೂ ಸೇರಿ ಬೆದರಿಕೆ ಹಾಕಿದ್ದಾರೆ. ಜೊತೆಗೆ ಗೂಂಡಾಗಳನ್ನ ಕಳಿಸಿ ಮನೆಗೆ ಹಲ್ಲೆ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಇದೆಲ್ಲದರಿಂದ ಬೇಸತ್ತು ಖದೀರ್ ಪಾಷಾ ಆತ್ಮಹತ್ಯೆ ಮಾಡಿಕೊಂಡಿರುವಂತದ್ದು. ಇದೀಗ ಅವರ ಕುಟುಂಬಸ್ಥರು ಮತ್ತೆ ಅವರ ಸ್ನೇಹಿತರು ಎಲ್ಲರೂ ಕೂಡ ಕಲಬುರಗಿಯ ಮಾರ್ಚುರಿ ಮುಂಭಾಗದಲ್ಲಿ ನಿಂತಿರುವಂತದ್ದು. ಅವರೆಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಅಂದ್ರೆ ಈ ಅರವಿಂದ್ ಚವ್ಹಾಣ್ ಯಾವ ರೀತಿಯಾಗಿ ತಮ್ಮ ಖದೀರ್ ಪಾಷಾ ಅನ್ನುವಂಥವ್ರಿಗೆ ಬೆದರಿಕೆ ಹಾಕಿದ್ರು ಅನ್ನುವಂಥದ್ರ ಬಗ್ಗೆ ಕೂಡ ನೋವನ್ನ ತೋಡ್ಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ನನ್ನ ಜೊತೆ ಅವರ ಪತ್ನಿ ಇದ್ದಾರೆ. ಸೊ ನೇರವಾಗಿ ಅವರ ಪತ್ನಿಯನ್ನ ಮಾತಾಡಿಸ್ತಾ ಹೋಗ್ತೀನಿ, ಏನ್ ಹೇಳ್ತಾರೆ ಅಂತ ಹೇಳಿ. ಏನಾಗಿರೋದಂತಮ್ಮ ಈಗ ನಿಮ್ಮ ಗಂಡ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ? ಅರವಿಂದ್ ಚವ್ಹಾಣ್ಗೆ ಆಸ್ತಿ. ಅರವಿಂದ್ ಚವ್ಹಾಣ್ ದುಡ್ಡು ಕೊಡ ಅಂದ್ರು ಕೊಡಲ್ಲ ಅಂದನು, ಪೇಮೆಂಟ್ ಅದ ಅಂದ್ರು ಬಿ ಕೊಡಲ್ಲ ಅಂದನು. ನೀ ಸೈಡ್ ಮೇಲೆ ಬಂದ್ರೆ ನೀನ್ ಕೊಲೆ ಮಾಡ್ತಾ ಅಂದನ್. ಮತ್ ಮನಿಗ್ ಬಂದ್ವಿ, 7 ಮಂದಿ ಜನ ಬಂದಿ ಮನಿಗ್ ಬಂದಿವಿ. ಎಲ್ಲರ ಬರ್ರಿಲ್ಲ ಅಂದ್ರ ಸೈಡಿನ ಮೇಲೆ ಹೋಗ್ಯಾರ ಅಂದ್ರ ಬಿ ಇಲ್ಲ ಕರುಸ್ ನಿನ್ ಗಂಡು ಕರುಸ್ ಅಂದ್ರ ಇಲ್ಲ ಅಂದ್ರ ನಮ್ ಸಂಘಟನೆ ಜೊತೆ ಬಡ್ಗಿ ತಗೊಂಡ್ರು ಹೊಡಿಲಾಕ ನಮ್ಗಿ. ನಾವ್ ಬಿ ಒಂದ್ ಬಡ್ಗಿ ತಗೊಂಡಿದ್ದೇವೆ ಹೊಡಿಲಾಕ. ನಮ್ಗೆ ಧಮ್ಕಿ ಹೋಗ್ಯಾರ, ಎಲ್ಲಿ ಇದ್ರು ಬಿ ಕೊಲೆ ಮಾಡ್ತೇವೆ ಅವ್ರಿಗೆ. ನಾವು ಎದ್ರ ಸಲಕ್ಕಿದೆಲ್ಲ ರೊಕ್ಕ ಕೊಡ್ರಿ ಅಂದ್ರು. ಸೈಡಿನ ಮೇಲೆ ಮಂದಿ ಲೇಬರ್ಗಳಿಗೆ ಕೊಡಲ್ಲ ಅಂದ್ರು ದುಡ್ಡ. ನಿಮ್ ಗಂಡ ಏನ್ ಮಾಡ್ತಿದ್ರು? ಸೆಂಟ್ರಿಂಗ್ ಕೆಲಸ ಮಾಡ್ತಾರೆ. ಯಾರ ಬಲ್ಲಿ? ಅರವಿಂದ್ ಚವ್ಹಾಣ್ ಬಲ್ಲಿ. ವಿಜಯ್ ಕುಮಾರ್ ಚವ್ಹಾಣ್ ಅವ್ರ ಏನಾರ ಕಾಂಟ್ರಾಕ್ಟರ್ ಅದಾರ. ಅವ್ರ ಹತ್ರ ನನಗ ಸೆಂಟ್ರಿಂಗ್ ಬ್ರಿಡ್ಜ್ ಕಾಂಟ್ರಾಕ್ಟ್ ಕೊಟ್ಟಾರ, ಲೀಸ್ ಕೊಟ್ಟಾರ, ನನಗೆ ವರ್ಕ್ ಮಾಡ್ಲಕ್ಕ ಕೆಲಸ ಕೊಟ್ಟಾರ. ಅವ್ರ ಏನ್ ದುಡ್ಡು ಕೊಡ್ಬೇಕು ನನಗ ಕೊಡ್ತಾ ಇಲ್ಲ. ಅವ್ರ ಎಲ್ಲಾ ಕೆಲಸವನ್ನ ಅವ್ರ ಮಗ ಅರವಿಂದ್ ಚವ್ಹಾಣ್ ಮತ್ತು ಅಮಿತ್ ರಾಠೋಡ್ ನೋಡ್ಕೊಡ್ತಾರ. ಅರವಿಂದ್ ಚವ್ಹಾಣ್ ಅವರು 7-8 ಜನ ಪುಡರಿಗಳಿಗೆ ನನ್ನ ಮನೆಗೆ ಕಾರ್ ಕೊಂಡು ಕಳ್ಸ್ಯಾನಣ್ಣ. ನನ್ನ ಹೆಂಡತಿಗೆ ಅನ್ಸ್ಯಾರಣ್ಣ, ನಾ ಸಿಕ್ಕರ್ ನನಗೆ ಹೊಡಿತೀರಣ್ಣ, ನಾ ಫೋನ್ ಮಾಡಿದ್ರು ನನಗೆ ನಿನ್ನ ಕಲಾಸ್ ಮಾಡ್ತೀನಿ ಅಂತೇಳಿ ಬೆದರಿಕೆ ಆಗ್ತಾ ಇದಾರಣ್ಣ ಅಂತ ಅಂದಿದ್ದಕ್ಕೆ ನಾನು ಹೇಳ್ದೆ ಹೆದರ್ಬೇಡ, ಠಾಣಾಕ್ ಹೋಗಿ ಅರ್ಜಿ ಕೊಡು, ಅವ್ರನ್ನ ಕರೆಸಿ ತಿಳಿಸಿ ಹೇಳ್ತಾರ. ಇಲ್ಲ ನಿನಗೆ ಜಾಸ್ತಿ ಹೆದರಿಕೆ ಆದ್ರೆ ಗುಲ್ಬರ್ಗಪ್ಪ, ಯಾರಿದ್ರು ನಾವು 4 ಜನ ಕೂಡಿ ಮಾತಾಡ್ಕೊಂಡು ಬಗೆಹರಿಸೋಣ ಅಂತೇಳಿ ನಾನು ಅವ್ರಿಗೆ ಹೇಳಿದ್ರಿ. ಹೇಳಿದ್ಮೇಲೆ ಮರು ದಿವಸ ಈ ರೀತಿ ಆಗಿದೆ ಅಂತೇಳಿ ನನಗೆ ಮೆಸೇಜ್. ಯಾವಾಗ ಗೊತ್ತೈತಿ? ಈಗ ನನಗ ಮರು ದಿವಸ 11-12 ಗಂಟೆಗೆ ನಾನು ಇನ್ನೊಬ್ಬ ಸ್ನೇಹಿತ ಈ ರೀತಿ ಆಗಿದೆ ಅಂತ ಫೋನ್ ಮಾಡಿದ್ರು. ನಾನು ತಕ್ಷಣ ಇಲ್ಲಿಂದ ಬಿಟ್ಟು ಕೇಸಿಂದ ನಾನು ಸ್ಪಾಟಿಗೆ ಹೋದ್ರಿ. ಹೋಗೋತನ ಹ್ಯಾಂಗಿಂಗ್ ಇನ್ನೂ ಅಲ್ಲೇ ಇತ್ತು ಸರ್. ಮತ್ತ ಅದನ್ನ ತೆಗೆಸಿ ಏನಾಗಿದೆ ಘಟನೆ ಬಗ್ಗೆ ವಿವರನೆಲ್ಲ ಪೊಲೀಸರಿಗೆ ಹೇಳಿ ಅವ್ರ ಮೇಲೆ FIR ಮಾಡಿಸ್ಲಕ್ ಹೇಳಿದೇವ್ರಿ. ಅವ್ರಿಗೆ ಇಬ್ಬರಿಗೂ ಆರೋಪಿ ಮಾಡಿದ್ದಾರೆ. 306 ಅಲ್ಲಿ ಅವರನ್ನ ಆರೋಪಿ ಮಾಡಿ FIR ದಾಖಲೆ ಮಾಡಿದ್ದಾರೆ. ನಮ್ದು ಕುಟುಂಬದ ಆಕ್ರಂದನೆ ಏನಂತಂದ್ರೆ ಇವರ ಹೆಂಡರು ಮಕ್ಕಳು ಬೀದಿಗೆ ಬರೋ ಕಾರಣ ಅರವಿಂದ್ ಚವ್ಹಾಣ್ ಮತ್ತು ಅಮಿತ್ ರಾಠೋಡ್ ಆತನನ್ನ ಜುಡಿಷಿಯಲ್ ಕಸ್ಟಡಿ ತಗೋಬೇಕು. ಒಂದ್ ವೇಳೆ ತಗೋದೇ ಇದ್ದರೆ ನಾವು ಈ ಆತ್ಮಹತ್ಯೆನ ಅಂತ್ಯಕ್ರಿಯೆ ಮಾಡೋದಿಲ್ಲ. ಅವ್ರ ಜುಡಿಷಿಯಲ್ ಕಸ್ಟಡಿ ತೋಳೋ ತನಕ ನಾವು ಬೀದಿಗಿಳಿದು ಹೋರಾಟ ಮಾಡ್ತೇವೆ ಅಂತೇಳಿ ನಾನು ಈ ಮೀಡಿಯಾ ಹತ್ರ ಆಗ್ಲಿ, ಈ ಜನರಲ್ ಆಗ್ಲಿ ಅಥವಾ ಯಾರೇ ಮಿನಿಸ್ಟರ್ಗಳಾಗ್ಲಿ ಒಂದು ಬಡ ಜೀವನ ಸೆಂಟ್ರಿಂಗ್ ವರ್ಕ್ ಮಾಡಿ ಬದುಕ್ತಂತ ಒಂದು ಬಡ ಜೀವಿಗೆ ಹೆದರಿಸಿ ಆತ್ಮಹತ್ಯೆ ಮಾಡಿಕೊಳ್ತಂತ ಪರಿಸ್ಥಿತಿ ತಂದಿದ್ದಾರೆ. ಅವರಿಗೆ ನ್ಯಾಯ ಸಿಗಬೇಕಾದ್ರೆ ನೀವು ಅವರನ್ನ ಜುಡಿಷಿಯಲ್ ಕಸ್ಟಡಿ ಕಳಿಸಬೇಕಂದು ನಮ್ಮ ಗ್ರಾಮದಿಂದ ಒತ್ತಾಯ ಮಾಡ್ತಿದ್ದೀವಿ. ಸೊ ಇದಿಷ್ಟು ಆ ಅರವಿಂದ್ ಚವ್ಹಾಣ್ ನಿಂದ ಏನು ಬೇಸತ್ತು ಆತ್ಮಹತ್ಯೆಗೆ ಒಳಗಾದಂತ ಕುಟುಂಬ ಮತ್ತೆ ಅವರ ಸ್ನೇಹಿತರು ಹೇಳ್ತಾ ಇರುವಂತ. ಮತ್ತು ಅವರಿಬ್ಬರ ಬಂಧನ ಆಗಬೇಕು, ಇಲ್ಲದೆ ಹೋದ್ರೆ ಮುಂದಿನ ಉಗ್ರವಾದಂತಹ ಹೋರಾಟ ಮಾಡ್ತೇವೆ ಅನ್ನುವಂತ ಎಚ್ಚರಿಕೆ ಕೂಡ ನೀಡೋದಕ್ಕೆ ಮುಂದಾಗಿರುವಂತದ್ದು. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿ ನನ್ನ ಕೊಲಿ ಕೊಡ್ತಾರೆ. ಓವರ್ ಟು ಯು.